ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಯಾವ್ಯಾವ ಆ್ಯಕ್ಟಿವಿಟೀಸ್ ಹೆಲ್ಪ್ ಮಾಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನಂಬರ್ 1, ಫಸ್ಟು ನಿಮ್ಮ ಮಗು ಏನಾದರೂ 0 to 3 ಮಂತ್ಸ್ ಇದ್ದರೆ ನೀವು ಆದಷ್ಟು ನಿಮ್ಮ ಟೈಮ್ನ ಮಗು ಜೊತೆ ಸ್ಪೆಂಡ್ ಮಾಡಿ. ಫೀಡಿಂಗ್ ಮಾಡಬೇಕಾದ್ರೆ ಮೊಬೈಲ್ ಅವಾಯ್ಡ್ ಮಾಡಿ. ಐ ಟು ಐ ಕಾಂಟ್ಯಾಕ್ಟ್ ಇದ್ದರೆ ನಿಮ್ಮ ಮಗು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನೀವು ಫೀಡ್ ಮಾಡ್ತಾ ಫೋನ್ ನೋಡೋದು, ಟಿ ವಿ ನೋಡೋದು, ಬೇರೆಯವ್ರ ಹತ್ರ ಮಾತಾಡೋದು ಬದಲು ನಿಮ್ಮ ಮಗುಗೆ ಫೀಡ್ ಮಾಡಬೇಕಾದ್ರೆ ಮಗು ಮುಖ ನೋಡಿ ಐ ಟು ಐ ಕಾಂಟ್ಯಾಕ್ಟ್ ಇದ್ದು ನೀವು ಫೀಡ್ ಮಾಡಿಸೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ನೀವು ನಿಮ್ಮ ಮಗುನ ಆಟಾಡಿಸೋ ಟೈಮಲ್ಲಿ ಅಥವಾ ಮಗುನ ಎತ್ಕೊಂಡಿರೋ ಟೈಮಲ್ಲಿ ನಿಮ್ಮ ಮಾತೃಭಾಷೆ, ನಿಮ್ಮ ಮದರ್ ಟಂಗ್ ಯಾವುದಿರುತ್ತೆ ಅದರಿಂದ ಮಾತಾಡ್ಸೋಕ್ಕೆ ಟ್ರೈ ಮಾಡಿ. ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಮಾತಾಡಲ್ಲ ಅಂತ ನಮಗೆ ಗೊತ್ತು. ಆದ್ರೂ ನೀವು ನಿಮ್ಮ ಮಕ್ಳ ಹತ್ರ ಮಾತಾಡಬೇಕು, ಹಾಡಾಡಬೇಕು. ನಿಮ್ಮ ಮದರ್ ಟಂಗ್ ಅಥವಾ ನಿಮ್ಮ ಹಾಡು ಭಾಷೆ ಯಾವುದಿರುತ್ತೆ, ಕನ್ನಡ, ತಮಿಳು, ತೆಲುಗು, ಯಾವ ನೀವು ಮನೇಲಿ ಮಾತಾಡ್ತೀರೋ ಆ ಭಾಷೆಯಲ್ಲಿ ನಿಮ್ಮ ಮಕ್ಳ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿ. ಪಾಪು ಏನು ಮಾಡ್ತಾ ಇದ್ದೀರಾ, ಊಟ ಆಯಿತಾ, ನಿದ್ದೆ ಆಯಿತಾ ಅಂತ ಈ ಥರ ಮಾತಾಡೋದ್ರಿಂದ ಅವರಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬ ಸಹಾಯ ಮಾಡುತ್ತೆ. ಮೂರನೇ ಪಾಯಿಂಟ್ ಬಂದುಬಿಟ್ಟು ಫ್ಲ್ಯಾಶ್ ಕಾರ್ಡ್ಸ್. ನಿಮ್ಮ ಮಗು ಏನಾದರೂ 0 to 3 ಮಂತ್ಸ್ ಇದ್ದರೆ ನೀವು ಈ ಥರ ವೈಟ್ ಆ್ಯಂಡ್ ಬ್ಲ್ಯಾಕ್ ಫ್ಲ್ಯಾಶ್ ಕಾರ್ಡ್ಸ್ನ ತೋರಿಸ್ಬೇಕಾಗತ್ತೆ. ಮತ್ತು ನಿಮ್ಮ ಮಗು 3ರಿಂದ ನೆಕ್ಸ್ಟ್ ದೊಡ್ಡವ್ರು ಆಗ್ತಾ ಈ ಥರ ಕಲರ್ಫುಲ್ ಫ್ಲ್ಯಾಶ್ ಕಾರ್ಡ್ಸ್ನ ತೋರಿಸ್ಬೇಕಾಗತ್ತೆ. ಈ ವಿಡಿಯೋ ಲೆಂತ್ ಆಗೋದ್ರಿಂದ ನಾನು ಫ್ಲ್ಯಾಶ್ ಕಾರ್ಡ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫ್ಲ್ಯಾಶ್ ಕಾರ್ಡ್ಸ್ ತೋರಿಸೋದ್ರಿಂದ ತುಂಬ ಚೆನ್ನಾಗಿ ಮಗುಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟು, ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಇದು ಮೇಯ್ನ್. ನಾನು ಏನೇನು ಆ್ಯಕ್ಟಿವಿಟೀಸ್ ಹೇಳ್ತೀನೋ ಅದರಲ್ಲಿ ನೀವು ಇದನ್ನು ಖಂಡಿತವಾಗ್ಲೂ. ಫೋರ್ತ್ ಪಾಯಿಂಟ್ ಬಂದುಬಿಟ್ಟು, ಇದು ಮಕ್ಕಳು ಬ್ರೈನ್ ಡೆವಲಪ್ಮೆಂಟಲ್ಲಿ ತುಂಬ ಮುಖ್ಯ. ಏನಂದರೆ ಪೀಕಬು, ಕಳ್ಳಿ ಅಂತ ನಾವು ಯಾವ ಥರ ಆಟ ಆಡ್ತೀವಿ ಆ ಥರ ಕೈ ಅಡ್ಡ ಇಟ್ಬಿಟ್ಟು ಪೀಕಬೂ, ಅಥವಾ ಮಗು ಫೇಸ್ ಹತ್ರ ಹೋಗ್ಬಿಟ್ಟು ಕಳ್ಳಿ, ಪೋಲಿ ಏನು ಮಾಡ್ತಾ ಇದ್ದೀರಾ, ಒಂದು ಆಬ್ಜೆಕ್ಟ್ ಇಟ್ಕೊಂಡು, ಒಂದು ಬುಕ್ ಅಥವಾ ಒಂದು ಸ್ಕ್ರೀನ್ ಅವ್ರ ಡೋರ್ ಅಡ್ಡ ಇಟ್ಕೊಂಡು ನೀವು ಅಲ್ಲಿಂದ ನೋಡೋದು, ಮಗುನ ಕೂಗೋದು. ಆವಾಗ ನೀವು ಇದೇ ಜಾಗದಲ್ಲಿ ಇದ್ದೀರಾ ಅಂತ ಮಗು ನಿಮ್ಮನ್ನ ಐಡೆಂಟಿಫೈ ಮಾಡುತ್ತೆ. ಸೊ ಅದರಿಂದನೂ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಫಿಫ್ತ್ ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ಮಗು ಏನಾದರೂ ಅಂಬೆಗಾಲಿಟ್ಟು ಓಡಾಡ್ತಿದೆ ಮತ್ತು ಇವಾಗ ತಾನೇ ಅಲ್ಲಿ ಇಟ್ಟಿರೋ ವಸ್ತುನ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದೆ, ತೊಗೊಳಕ್ಕೆ ಟ್ರೈ ಮಾಡ್ತಿದೆ ಅಂದರೆ ಖುಷಿ ಪಡಿ, ತೊಗೊಳಕ್ಕೆ ಬಿಡಿ, ಅಲೋ ಮಾಡಿ. ಇವಾಗ ಒಂದು ಬುಕ್ಕು, ಪೆನ್ ಆರ್ ಸ್ಪಾಂಜ್, ಬಾಲ್ ಏನಿರುತ್ತೆ ಅದನ್ನು ಅವ್ರ ಕೈಗೆ ಕೊಟ್ಟಾಗ, ಅವ್ರು ಇಟ್ಕೊಂಡಾಗ ಅದರಿಂದ ಟಚ್ ಫೀಲ್ ಮಾಡಿ ಅವ್ರ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೆನ್ಸರಿ ಆರ್ಗನ್ಸ್ ಅದರಿಂದ ವರ್ಕ್ ಆಗುತ್ತೆ. ಸೊ ನಿಮ್ಮ ಮಗು ಏನಾದರೂ ಆಟ ಆಡ್ತಾ ಇರಬೇಕಾದ್ರೆ ಗಿಲ್ಕಿ ಕೊಡೋದು ಅಥವಾ ಬುಕ್ ಕೊಡೋದು, ರಫ್ ಐಟಮ್ ಇರೋದು ಕೊಡೋದನ್ನ ಟ್ರೈ ಮಾಡಿ ನೋಡಿ. ಅದರಿಂದ ಅವರು ಟಚ್ ಆ್ಯಂಡ್ ಫೀಲ್ನ ಕಲಿತಾರೆ. ನಂಬರ್ 6 ಬಂದುಬಿಟ್ಟು ಟಮ್ಮಿ ಟೈಮ್. ನಿಮ್ಮ ಮಗುಗೆ ಎಷ್ಟೊತ್ತು ನೀವು ಟಮ್ಮಿ ಟೈಮ್ ಕೊಡ್ತೀರೋ ಅಷ್ಟು ಬ್ರೈನ್ ಡೆವಲಪ್ಮೆಂಟ್ ಮತ್ತು ಬಾಡಿ ಸ್ಟ್ರೆಂತ್ ಕೂಡ ಚೆನ್ನಾಗಾಗುತ್ತೆ. ಟಮ್ಮಿ ಟೈಮ್ ಅಂದರೆ ಮಗುನ ಮಕ್ಕಡೆ ಮಲಗಿಸೋದು, ಹೊಟ್ಟೆ ಮೇಲೆ ಮಲಗಿಸೋದನ್ನ ನಾವು ಟಮ್ಮಿ ಟೈಮ್ ಅಂತ ಹೇಳ್ತೀವಿ. ನಿಮ್ಮ ಮಗು ಏನಾದರೂ 0 to 3 ಮಂತ್ಸ್ ಇದ್ದರೆ ನೀವು ಆರಾಮ್ಸೆ ಬೆಡ್ ಮೇಲೆ ಟಮ್ಮಿ ಟೈಮ್ ಕೊಡ್ಬೋದು. ನಿಮ್ಮ ಮಗು ಏನಾದರೂ ರೋಲ್ ಓವರ್ ಆಗ್ತಿದೆ, ಮಕ್ಕಡೆ ಆಗ್ತಿದೆ ಅಂದರೆ ಬೆಡ್ ಮೇಲೆ ಬೇಡ, ಅವಾಯ್ಡ್ ಮಾಡಿ ಕೆಳಗಡೆ ಚಾಪೆ ಹಾಸಿ ನೀವು ಟಮ್ಮಿ ಟೈಮ್ ಕೊಡ್ಬೋದು. ಟಮ್ಮಿ ಟೈಮ್ ಕೊಟ್ಬಿಟ್ಟು ಮಗುನ ಮಕ್ಕಡೆ ಮಲಗಿಸಿ ಮಗು ಮುಂದೆ ಯಾವುದಾದ್ರೂ ಓಡಾಡ್ತಿರೋ ಆಟ ಸಾಮಾನು ಅಥವಾ ಆಬ್ಜೆಕ್ಟ್ ಅಥವಾ ಫ್ಲ್ಯಾಶ್ ಕಾರ್ಡ್ಸ್, ಬುಕ್ಸ್, ವೈಟ್ ಬ್ಯಾಕ್ಗ್ರೌಂಡಲ್ಲಿ ಕಲರ್ಫುಲ್ ಪಿಕ್ಚರ್ಸ್ ಇರೋ ಬುಕ್ಸ್ ಇಡೋದ್ರಿಂದ ಮಗು ಎತ್ಬಿಟ್ಟು ಮಕ್ಕಡೆ ಮಲ್ಕೊಂಡು ಕತ್ತೆತ್ಬಿಟ್ಟು ಆ ಆಬ್ಜೆಕ್ಟ್ಸ್ ನೋಡೋದ್ರಿಂದ ಮಗು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. 7th ಪಾಯಿಂಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್, ನಿಸರ್ಗದ ಜೊತೆ ಒಡನಾಟ ಅಥವಾ ನೇಚರ್ ಜೊತೆ ನಿಮ್ಮ ಮಗುನ ಬೆಳೆಸೋದು. ಸಂಜೆ ಅಥವಾ ಬೆಳಗ್ಗೆ ಟೈಮು ತುಂಬ ಬಿಸಿಲಿದ್ದಾಗ ಬೇಡ, ಮಾರ್ನಿಂಗ್ ಒಂದು 8 o'clock ಒಳಗಡೆ, ಸಂಜೆ 4:30 to 5:30 ಈ ಟೈಮಲ್ಲಿ ನಿಮ್ಮ ಮಗುನ ಸ್ವಲ್ಪ ಹೊತ್ತು ಗಾಳಿ ಕರ್ಕೊಬನ್ನಿ, ಆಚೆ ಕರ್ಕೊಬನ್ನಿ. ಗಿಡ, ಮರ, ತೋಟ, ಪಕ್ಷಿಗಳು ಸೌಂಡ್ ಮಾಡೋದು, ಹಸು ಕರು ಸೌಂಡ್ ಮಾಡೋದನ್ನ ಮಗು ಕೇಳಿಸಿ. ಅದರಿಂದ ತುಂಬ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ನೀವೇನಾದರೂ ಸಿಟಿಲಿದ್ದರೆ ನಿಮ್ಮ ಮನೆಗಳಲ್ಲಿ ಬಾಲ್ಕನಿ ಇರುತ್ತೆ ಮತ್ತು ಪಾರ್ಕ್ಗಳಿರುತ್ತೆ ಮನೆಗಳ ಹತ್ರ. ಸೊ ನೀವು ಪಾರ್ಕಿಗೆ ಹೋಗಿ 10 ನಿಮಿಷ ನೀವು ವಾಕ್ ಮಾಡೋ ಜೊತೆ ಮಗುನೂ ಎತ್ಕೊಂಡೋಗಿ ನೀವು ಗಿಡ, ಮರ ತೋರಿಸ್ಬೋದು. ಇದರಿಂದ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ತುಂಬ ಎಳೆ ಮಗು ಬೇಡ, ನಿಮ್ಮ ಮಗು
ದೃಷ್ಟಿಸಿ ನೋಡ್ತಾ ಇದೆ, ನೀವು ಆರಾಮ್ಸೆ ಕತ್ತು ನಿಂತಿದೆ, ನಾವೀಗ ಈ ಥರ ಎತ್ಕೊಂಡು ಓಡಾಡ್ಬೋದು ಅಂದಾಗ ನೀವು ಆಚೆ ಕರ್ಕೊಂಡೋಗಿ ಈ ಥರ ಎಲ್ಲ ತೋರಿಸೋದ್ರಿಂದ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ. ಇದು 8th ಪಾಯಿಂಟು ತುಂಬ ಇಂಪಾರ್ಟೆಂಟ್. ಇವಾಗ ಮನೇಲಿ ಮಗು ಇದೆ, ಮಗು ಜೊತೆ ಅಕ್ಕ ಅಥವಾ ಅಣ್ಣ ಇರ್ತಾರೆ, ನಿಮ್ಮ ದೊಡ್ಡ ಮಕ್ಳು ಇರ್ತಾರೆ, ಅವ್ರು ತುಂಬ ತರಲೆ ಇರ್ತಾರೆ ಅಂತ ನೀವು ಮಗು ಹತ್ರ ಆಟಾಡೋಕ್ಕೆ ಅಲೋನೇ ಮಾಡಲ್ಲ. ಪ್ಲೀಸ್ ಆ ಥರ ಮಾಡಬೇಡಿ. ಅಕ್ಕ ತಂಗಿ ಸಿಸ್ಟರ್ ಬ್ರದರ್ ಬಾಂಡಿಂಗ್ ತುಂಬ ಚೆನ್ನಾಗಾಗತ್ತೆ, ಬ್ರೈನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಅವ್ರಿಗೊಂದು ಬಾಂಡಿಂಗ್ ಇರೋದ್ರಿಂದ ಅವ್ರ ಜೊತೆ ಆಟಾಡೋಕ್ಕೆ ಬಿಡಿ. ಅಂದರೆ ನಾನು ಮಗುನೇ ಕೊಟ್ಬಿಡಿ ಅಂತ ಹೇಳ್ತಾ ಇಲ್ಲ, ನೀವು ಮಗು ಜೊತೆ ಆಟಾಡಬೇಕಾದ್ರೆ ಅವ್ರನ್ನ ಕರೆದ್ಬಿಟ್ಟು ನಿಮ್ಮ ಜೊತೆ ಕೂರಿಸ್ಕೊಂಡು ನೋಡಿ ಅಕ್ಕ ಬಂದಿದ್ದಾರೆ, ಅಣ್ಣ ಬಂದಿದ್ದಾರೆ, ಈ ಥರ ಮಾತಾಡೋದ್ರಿಂದ ಮಗು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ. ಸೊ ಆದಷ್ಟು ನೀವು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ. ಫೋನ್, ಟಿ ವಿ, ಇವಾಗ ಮಗು ಕಲರ್ ಕಾಣ್ತಿದೆ ಅಂತ ಅಂದ್ಬಿಟ್ಟು 3-4 ಮಂತ್ಸ್ಗೆ ಮಗು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸೊ ಟಿ ವಿ ನೋಡ್ತಿದೆ, ಕಲರ್ ಕಾಣ್ತಿದೆ ಅಂತ ಟಿ ವಿ ತೋರಿಸೋ ಬದಲು, ಮೊಬೈಲ್ ತೋರಿಸೋ ಬದಲು ನೀವು ಈ ಥರ ಅಜ್ಜಿ ತಾತ ಮನೇಲಿ ಯಾರಿರ್ತಾರೆ ಅವ್ರ ಜೊತೆ ಬೆಳೆಯೋದ್ರಿಂದ ಮಗು ಬ್ರೈನ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕಲರ್ಫುಲ್ ಪ್ಲೇ ಟಾಯ್ಸ್. ನಿಮ್ಮ ಮಗು ತೊಟ್ಲಲ್ಲಿ ಮಲಗಿದ್ದಾಗ ನೀವು ಕಲರ್ಫುಲ್ ಪ್ಲೇ ಟಾಯ್ಸ್ನ ಮೇಲ್ಗಡೆ ಹಗ್ಗಕ್ಕೆ ಕಟ್ಟೋದ್ರಿಂದ, ಹ್ಯಾಂಗ್ ಮಾಡೋದ್ರಿಂದ ಮಗು ಮಲ್ಕೊಂಡು ಆ ಕಲರ್ಫುಲ್ ಪ್ಲೇ ಟಾಯ್ಸ್ನ ನೋಡ್ಕೊತ, ಅಥವಾ ಮಗು ಇವಾಗ ಸೈಕಲ್ ಹೊಡಿಯೋದಂತಾರಲ್ಲ, ಕಾಲನ್ನ ಕಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಶೇಕ್ ಆಗ್ತಿರುತ್ತೆ, ಅಲ್ಲಾಡ್ತಿರುತ್ತೆ. ಸೊ ಅದನ್ನು ನೋಡೋದ್ರಿಂದ ಮಗು ಬ್ರೈನ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಕಲರ್ಫುಲ್ ಪ್ಲೇ ಟಾಯ್ಸ್ ತೋರಿಸೋದ್ರಿಂದ ಮಗು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಮತ್ತು ಇನ್ನೊಂದು ಪಾಯಿಂಟು, ಅಜ್ಜಿ ತಾತ ಇದ್ದರೆ, ಹಿರಿಯೋರ ಮನೇಲಿದ್ದರೆ ಮಗುಗೆ ಕನ್ನಡಿ ತೋರಿಸ್ಬೇಡಿ, ಕನ್ನಡಿ ತೋರಿಸ್ಬಾರ್ದು ಅಂತಾರೆ. ಸೊ ಪ್ಲೀಸ್ ಆ ಥರ ಮಾಡಬೇಡಿ. ಮಗುನ ನೀವು ನಿಮ್ಗೆ 2 to 3 ಮಿನಿಟ್ಸು ದಿವಸದಲ್ಲಿ ಕನ್ನಡಿ ತೋರಿಸೋದ್ರಿಂದ ಅವ್ರ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ, ವಿಷುವಲ್ ಡೆವಲಪ್ಮೆಂಟ್ ಆಗುತ್ತೆ. ಅವ್ರು ಅಬ್ಸರ್ವ್ ಮಾಡ್ತಾರೆ. ನೀವು ಇಷ್ಟು ದಿನ ಮಾಡಿಲ್ಲ ಅಂದರೆ ಅಬ್ಸರ್ವ್ ಮಾಡಿ ನೋಡಿ. ನೀವು ಮಿರರ್ ಮುಂದೆ ಕರ್ಕೊಂಡೋಗಿ ನಿಮ್ಮ ಮಗು ಅದಕ್ಕೆ ನೋಡ್ತಾ ಇದು ಯಾವುದು, ಇದು ಮಗು ನನ್ನ ಥರನೇ ಇದೆ ಅಂತ ರೆಸ್ಪಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೂ ಅಂತ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದ ನೀವು ಮಿರರ್ನ ತೋರಿಸಿ, ಕನ್ನಡಿ ತೋರಿಸೋದ್ರಿಂದ ಮಗುಗೆ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.